ಶಿರಾ ತಾಲೂಕಿನ ಹುಯಿಲ್ದೊರೆ ರಂಗನಾಥಪುರ ಗ್ರಾಮದ ಬುಕ್ಕಾಪಟ್ಟಣ ಹೋಬಳಿಯಲ್ಲಿರುವ ಶ್ರೀ ಮರಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಮುಜರಾಯಿ ಇಲಾಖೆ ವತಿಯಿಂದ ಸುಮಾರು 50 ಲಕ್ಷ ರೂಪಾಯಿಗಳನ್ನು ಚೆಕ್ ಅನ್ನ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರಾದ ಬಿ ಸುರೇಶ್ ಬಾಬು ಅವರಿಂದ ಹಸ್ತಾಂತರ ಮಾಡಲಾಯಿತು. ಇದನ್ನ ಕಂದಾಯ ಅಧಿಕಾರಿ ಉಮೇಶ್, ಪಿಡಿಒ ಪವನ್ ಕುಮಾರ್, ದೇವಸ್ಥಾನದ ಅಧ್ಯಕ್ಷರಾದ ಕಾಂತರಾಜು ಕೆ, ಕಾರ್ಯದರ್ಶಿ ಕೆಎಸ್ ರಾಮಕೃಷ್ಣ, ಹುಯಿಲ್ದೊರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಜಮ್ಮ, ಚಂದ್ರನಾಯಕ್ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳಾದ ಗೌರವ ಅಧ್ಯಕ್ಷರಾದ ಹನುಮಂತರಾಯಪ್ಪ, ಧರ್ಮದರ್ಶಿ ಮರಳೇಗೌಡ, ಉಪಾಧ್ಯಕ್ಷ ಕಾಮಯ್ಯ ಕೆಎಚ್, ನರಸಿಂಹಯ್ಯ ಎಂಕೆ, ಚಂದ್ರಶೇಖರ್, ನರೇಂದ್ರ, ಸುಬ್ಬಯ್ಯ, ಪುಟ್ಟಕಾಮಣ್ಣ, ಪಾಂಡುರಂಗಯ್ಯ, ರಂಗಸ್ವಾಮಿ, ರಂಗಾಧಮಯ್ಯ, ರಂಗನಾಥ ಸಿ, ರಂಗನಾಥಪ್ಪ, ಹನುಮಂತಪ್ಪ, ರಂಗನಾಥ ಸಿ, ರಂಗನಾಥಪ್ಪ ಆರ್ಎಚ್, ರಂಗಪ್ಪ, ರಂಗನಾಥಪ್ಪ ಕೆಎಂ, ಕಲ್ಯಾಣ್ ಕುಮಾರ್, ರಂಗನಾಥಪ್ಪ ಎಸ್ಕೆ, ಕಾಂತರಾಜು, ರಂಗಪ್ಪ, ಸಣ್ಣ ರಂಗಪ್ಪ, ಮರಡಪ್ಪ, ವೃಷಭೇಂದ್ರಪ್ಪ, ಎನ್ಕೆ ಲಕ್ಷ್ಮೀಕಾಂತ್ ಸೇರಿದಂತೆ ಇನ್ನೂ ಮುಂತಾದವರು ಈ ವೇಳೆ ಉಪಸ್ಥಿತರಿದ್ದರು. ಏನು ನಮ್ಮ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಧಾರ್ಮಿಕವಾಗಿ ಹೆಚ್ಚಿನ ಭಕ್ತರನ್ನ ಹೊಂದಿರತಕ್ಕಂತ ಮರಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಇಲ್ಲಿಯ ಕಮಿಟಿಯವರು ಮತ್ತು ಎಲ್ಲ ಭಕ್ತರು ಸೇರಿ ಉತ್ತಮ ರೀತಿಯಲ್ಲಿ ಬಂದಂತ ಭಕ್ತರಿಗೆ ದೇವರ ಆಶೀರ್ವಾದ ಕೊಡಿಸೋ ನಿಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆನಲ್ಲಿ ರಾಜಗೋಪುರವನ್ನು ಪ್ರಾರಂಭ ಮಾಡಿ ಈ ರಾಜಗೋಪುರ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಹೊರಹೊಮ್ತಾ ಇರ್ತಕ್ಕಂಥದ್ದನ್ನು ನಾವು ಕಂಡಾಗ ಖಂಡಿತ ಇದರ ಅಭಿವೃದ್ಧಿ ಇನ್ನೂ ಹಲವಾರು ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಅಧಿಕಾರಿಗಳೊಬ್ರು ರಾಜಪ್ಪ ಅನ್ನೋರು, ಅವರು ಸ್ವಲ್ಪ ಹೆಚ್ಚಿನ ಇಲ್ಲಿಯ ಅವರು ಒಕ್ಕಲಾಗಿರೋದ್ರಿಂದ ಬಂದು ಇಲ್ಲಿಗೆ ಏನೇನ್ ಬೇಕು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಇವತ್ತು ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಕೂಡ ನೀಡಿಸಿದ್ರು ಮುಖ್ಯಮಂತ್ರಿಗಳ ಮನವೊಲಿಸಿ. ಅದು ಇವತ್ತು ಸುಮಾರು 50 ಲಕ್ಷ ರೂಪಾಯಿ ಹಣವನ್ನ ಇವತ್ತು ಇಲ್ಲಿ ಕೊಡಬೇಕಾಗಿತ್ತು. ಅದರಲ್ಲಿ ಏನಾಗಿದೆ, GST ಯನ್ನ ಕಳೆದು ಮಿಕ್ಕಿದ ಹಣವನ್ನ ಇವತ್ತು ಗೌಡ್ರಿಗೆ ನಾವು ನೀಡ್ತಾ ಇದ್ದೇವೆ. ಅದು ಸುಮಾರು 35,64,000 ರೂಪಾಯಿ ಚಿಲ್ಲರೆ ಹಣವನ್ನ ಇವತ್ತು ಅವ್ರಿಗೆ ಈ ಅಭಿವೃದ್ಧಿ ಇದಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ಇವತ್ತು ಇಲ್ಲಿಯ ಕನ್ವೀನರ್ ಅವ್ರಿಗೆ ಸಮರ್ಪಿಸ್ತಾ ಇದ್ದೀವಿ, ತಹಸೀಲ್ದಾರ್ ನಾವೆಲ್ಲ. ಹಾಗಾಗಿ ಇವತ್ತು ಈ ಒಂದು ಕ್ಷೇತ್ರ ಅಭಿವೃದ್ಧಿಗೆ ಇದೊಂದು ವಿಶಾಲವಾದಂತ ಒಂದು ಕ್ಷೇತ್ರ. ಒಂದು ಗುಡ್ಡದ ಮೇಲೆ ರಂಗನಾಥ ಸ್ವಾಮಿಗಳು ಎಲ್ಲಿದ್ರು ಕೂಡ ಮೇಲೆ ಇರ್ತಕ್ಕಂಥವ್ರನ್ನೇ ನಾವು ನೋಡ್ತೇವೆ. ಅದರಲ್ಲಿ ನಾವೀಗಾಗಲೇ ಹಲವಾರು ತೀರ್ಮಾನಗಳನ್ನ ತಗೊಳ್ತಾ ಇದ್ದೇವೆ. ಇಲ್ಲಿ ಎಲ್ಲಾ ರೀತಿಯ ಸಸಿಗಳನ್ನ ನೆಟ್ಟು ಇಲ್ಲಿಯ ಒಂದು ಏನು ಪ್ರಕೃತಿನ ಉಳಿಸ್ತಕ್ಕಂಥದ್ದು ಕೆಲಸವನ್ನು ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಕೈ ಹಾಕಿದ್ದೇವೆ. ಇಲ್ಲಿ ಬೇರೆ ಆಶ್ರಯಕ್ಕೆ ಕೊಟ್ಟಂತ ಜಾಗನ ಬೇರೆ ಕಡೆ ಅದನ್ನ ಸ್ಥಳಾಂತರ ಮಾಡಿ ಇಲ್ಲಿ ಈ ಒಂದು ಏನು ಪಾವಿತ್ರತೆ ಇದೆ ಅದನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.